ವೀಕ್ಷಕರಿಗೆ ನಿಮ್ಮ ಮನಾರ್ ಹುಡುಗ ಮಾಡೋ ಸುಸ್ವಾಗತ ಅಂತ ಹೇಳ್ತಾ ಇವತ್ತಿನ ಕಾರ್ಯಕ್ರಮ ಸ್ಟಾರ್ಟ್ ಮಾಡ. ಚೆನ್ನೈನ ಗತಿ ಗೋವಿಂದ ಗುರು. ಚೆನ್ನೈಯರು ಸೀದಾ ಟಾಟಾ ಬಾಯ್ ಬಾಯ್. ಟಾಟಾ ಸಿಯು ಬಾಯ್. ಬಸ್ ಹತ್ತಿಲ್ಲ. ಬಸ್ ಆಲ್ಮೋಸ್ಟ್ ಒಂದ್ ಮೆಟ್ಲು ಇಟ್ಟಿದ್ದಾರೆ ಬಸ್ ಹತ್ಕೊಂಡ್ ಮನೆಗೆ ಹೋಗಕ್ಕೆ. ಇನ್ನೊಂದ್ ಮೆಟ್ಲು ಅದೇ ತೂಗು ಎಲ್ಲ. ಈಗ ಅವ್ರು ಗೆಲ್ಬೇಕು ಇವ್ರು ಗೆಲ್ಬೇಕು. CSK ಪ್ಲೇ ಆಫಿಗೆ ಹೋಗ್ಬೇಕು ಅಂದ್ರೆ ತುಂಬಾ ಕಷ್ಟ ಗುರು. ಪಂಜಾಬ್ ಅವ್ರು ನೆಕ್ಸ್ಟ್ ಮ್ಯಾಚ್ಗೆ ಸೋಲ್ಬೇಕು. ಆಮೇಲೆ KKR ಎರಡರಲ್ಲಿ ಒಂದ್ ಮ್ಯಾಚ್ ಸೋಲ್ಬೇಕು. ರಾಜಸ್ಥಾನು ಅಷ್ಟೇ. ಆಲ್ಮೋಸ್ಟ್ ಅವ್ರಿಗೆ ಎರಡರಲ್ಲಿರೋ ಎರಡು ಮ್ಯಾಚಲ್ಲಿ ಒಂದ್ ಮ್ಯಾಚ್ ಅಂತೂ ಖಂಡಿತ ಸೋಲ್ಬೇಕು. ಇಷ್ಟು ಆದ್ರೆ ಮಾತ್ರ ಅದು ಮತ್ತೆ ಇವರು GT ಮೇಲೆ ಗೆಲ್ಬೇಕು. ಅವಾಗ ಮಾತ್ರ ಚೆನ್ನೈಗೆ ಒಂದು ಚಾನ್ಸು. ತುಂಬಾ ಕಷ್ಟ ಇದೆ ಚೆನ್ನೈಗೆ ಇಲ್ಲಿಂದ ಪ್ಲೇ ಆಫ್ ಟಾಪ್ 4 ತುಂಬಾ. ಇವತ್ತು ಗೆದ್ದಿದ್ರೆ ಈಸಿ ಕ್ವಾಲಿಫಿಕೇಶನ್ ಇತ್ತು ಗುರು ಅವ್ರಿಗೆ. ಇವತ್ತು ಗೆದ್ದಿದ್ರೆ GT ಮೇಲೆ ಗೆದ್ದಿದ್ರೆ ಈಸಿ ಟಾಪ್ 4 ಗ್ಯಾರಂಟಿ ಇತ್ತು. ಇಲ್ಲಿಗೆ ಟಾಪ್ 3 ಟೀಮ್ ಅಂತೂ ಕನ್ಫರ್ಮ್ ಗುರು. 16 ಪಾಯಿಂಟ್ಸಿಗೆ ಬರೋಕ್ಕಾಗೋದು. ಇನ್ನು ಬಂದ್ರೆ ರಾಜಸ್ಥಾನ್ ಒಬ್ರು ಇರ್ಬೋದು. ಇನ್ನು ಯಾರಿಗೂ 16 ಪಾಯಿಂಟ್ಸಿಗೆ ಬರೋಕ್ಕಾಗಲ್ಲ. ಹಂಗಾಗಿ ಇವು ಟಾಪ್ 3 ಟೀಮ್ ಯಾವ್ದೆಲ್ಲ ಗುಜರಾತ್, ಹೈದರಾಬಾದ್, RCB ಟಾಪ್ 3 ಗ್ಯಾರಂಟಿ ಅಂತಾನೆ ಹೇಳ್ಬೋದು. ಅಲ್ಲಿ ಟಾಪ್ 2 ವ್ಯತ್ಯಾಸ ಏನ್ ಬೇಕಾದ್ರೂ ಆಗ್ಬೋದು. ಟಾಪ್ 2 ಹೇಳಕ್ಕಾಗಲ್ಲ, ಯಾರು ಬೇಕಾದ್ರೂ ಬರ್ಬೋದು. ಬಟ್ ಇದು ಫಿಕ್ಸ್. ಟಾಪ್ 1 RCB, ಟಾಪ್ 2 RCB ಒಂದು ಫಿಕ್ಸ್. ಇನ್ನು ಟಾಪ್ 3 ಟೀಮ್ ಯಾವ್ಯಾವ ಅಂದ್ರೆ ಇವು GT ಇವಂತೂ ಟಾಪ್ 4 ಅಲ್ಲಿ ಅಂತೂ ಫಿಕ್ಸ್ ಆದ. ಈಗ ಇನ್ನು ಒಂದೇ ಸ್ಪಾಟ್ ಉಳಿದಿರೋದು. ಒಂದು ರಾಜಸ್ಥಾನಿಗೆ ತುಂಬಾ ಚಾನ್ಸ್ ಇದೆ. ಬಟ್ ಆ ಡಬಾಕೋ ನನ್ನ ಮಕ್ಳು ಏನ್ ಮಾಡ್ತಾರ ಗೊತ್ತಿಲ್ಲ. ಬಟ್ ಇವತ್ತಿನ ಮ್ಯಾಚ್ ಅಲ್ಲಿ ಮೇನ್ ಮಾತಾಡೋದಾದ್ರೆ ಕ್ಯಾಪ್ಟನ್ಸಿ ಎರರ್ ತುಂಬಾ ಇತ್ತು ಗುರು ಚೆನ್ನೈ ಕಡೆ. ಅವನಜ್ಜಿ ಋತುರಾಜ್ ಗಾಯಕ್ವಾಡ್ ಫಸ್ಟ್ ಆಫ್ ಆಲ್ ಕ್ಯಾಪ್ಟನ್ನೇ ಅಲ್ಲ ಅವನು. ಏನ್ ಕ್ಯಾಪ್ಟನ್ ಮಾಡ್ತಾನೆ ಅಲ್ಲಿ. ಬ್ಯಾಟಿಂಗ್ ಅಲ್ಲಿ ಅರ್ಧ ಮ್ಯಾಚ್ ತಿಂದಿದ್ದೆ ಅವನು. ಬಾಲ್ ಟು ಬಾಲ್ ಕಿಂತ ಕಮ್ಮಿ ಆಡ್ದ. 80 ಸ್ಟ್ರೈಕ್ ರೇಟ್ ಆಡ್ತಾವನು. 85 ಡಬಾಕೋರ್ ನನ್ನ ಮಗ. ಒಂದ್ 120 130 ಇವತ್ತು ಗೆಲ್ತಿದ್ರು. ಇನ್ನೊಂದು ಬೌಲಿಂಗ್ ಚೇಂಜಸ್ ಗುರು. ಅಖಿಲ್ ಹುಸೇನ್ ದೂಬೆಗೆ ಏನಕ್ಕೆ ಬೌಲಿಂಗ್ ಕೊಟ್ಟ? ಸ್ಲೋ ಇದೆ ಪಿಚ್ಚು ಗೊತ್ತು. ಅಲ್ಲಿ ಇರೋದ್ ಕ್ಲಾಸ್ ಅನ್ನು ಯಾರ ಮಂಗ್ ನನ್ ಮಗಳ. ಸ್ಲೋ ಇರ್ಲಿ ಏನೇ ಇರ್ಲಿ ಪಿಚ್ಚು ಹಾಕೊಂಡ್ ರುಬ್ತಾನೆ. ಅದೇ ಓವರಲ್ಲಿ ಅಖಿಲ್ ಹುಸೇನ್ ಆಡ್ಸಿದ್ರೆ ಬೇರೆದೇ ಇರ್ತಿತ್ತು. ಮ್ಯಾಚ್ ಇನ್ ಮೇನ್ ಟರ್ನಿಂಗ್ ಪಾಯಿಂಟ್ ಎಲ್ಲಿ ಅಂದ್ರೆ ಅವ್ನು ಸ್ಪೆನ್ಸರ್ ಜಾನ್ಸನ್ ಕ್ಯಾಚ್ ಬಿಟ್ಟಿದ್ದು. ಈಸಿ ಕೈಗೆ ಬಂದಿದ್ ಕ್ಯಾಚ್ನ ಹಿಡಿ ಅಂದ್ರೆ ನನ್ನ ಮಗ ಅದು ಯಾರೋ ತೂತ್ಕಾಯ್ ತರ ಬಿಟ್ಟ. ಅಲ್ಲಿ ಚೂರ್ ಕರೆಕ್ಟಾಗಿ ಟೈಮಿಂಗು ಪ್ರಾಪರ್ ಕನೆಕ್ಟ್ ಮಾಡಿ ಕ್ಯಾಚ್ ಹಿಡಿದಿದ್ರೆ ಅದು ಆಗ್ತಿತ್ತು. ಅಲ್ಲಿ ಕ್ಯಾಚ್ ಹಿಡಿದ್ರೆ ಇವತ್ತು CSK ಆರಾಮ್ಸೆ ಮ್ಯಾಚ್. ಇನ್ನೊಂದು ಎಲ್ಲಿ ಟ್ರಬಲ್ ಮಾಡ್ದಂದ್ರೆ ಬೌಲಿಂಗ್. ನೂರ್ ಅಹಮದ್ ಹಾಕ್ತಿದ್ದೆ ಮುಂದಕ್ಕೆ ಹೋಗ್ತಿತ್ತು. ಸ್ವಲ್ಪ ಹಿಂದೆ ಎಳಿಬೇಕಿತ್ತು. ಲೆಂತ್ ನ ಹಿಡಿದು ಎಸಿಬೇಕಿತ್ತು. ಹಿಡಿದು ಎಸ್ದಾಗ ಅಲ್ಲಿ ಪಿಚ್ಚಲ್ಲಿ ತುಂಬಾ ಹೆಲ್ಪ್ ಇತ್ತು ಇವಾಗ ಸ್ಪಿನ್ನರ್ಸಿಗೆ. ಹಿಡಿದು ಹಾಕಿದ್ರೆ ಬಾಲ್ ನ ಹಾಕ್ತಿತ್ತು. ಮುಂದೆ ಶಾರ್ಟ್ ಕೊಡ್ತಾ ಇದ್ದಾನೆ. ಇಲ್ಲ ಈ ಕಡೆ ವೈಡ್ ಲೆಂತ್ ಅಲ್ಲಿ ಬಾಲ್ ಹೋಗ್ತಾ ಇದೆ. ಅಖಿಲ್ ಹುಸೇನ್ ಆಲ್ಮೋಸ್ಟ್ ಲೈನ್ ಟು ಲೈನ್ ಆಗ್ತಾ. ಬಟ್ ಕೊಟ್ಟಿದ್ 3 ಓವರ್ ಅಖಿಲ್ ಹುಸೇನಿಗೆ 4 ಓವರ್ ಹಾಕ್ಸಿದ್ರೆ ಒಂದ್ ತಲೆ ಏನಾರು ಇದಾಗ್ತಿತ್ತು. ಅದೇ ಅಲ್ಲೇ ಮಾಡಿ ದೊಡ್ಡ ಎಡ್ವರ್ಟ್. ಇಲ್ಲಾಂದ್ರೆ ಅಖಿಲ್ ಹುಸೇನ್ ಆಡ್ಸ್ಬೋದಿತ್ತು. ಮುಖೇಶ್ ಚೌಧರಿ ಅವನ್ನೇ ತರ್ಬೋದಿತ್ತು. ಹೊಡಿತಿದ್ನೋ ಬೇಡ. ಅವನಿಗೆ ಅಷ್ಟು ಸುಲಭ ಇರ್ಲಿಲ್ಲ ಪಿಚ್ಚಲ್ಲಿ ಹೊಡಿಯೋದು. ಸ್ವಲ್ಪ ಬೌಲರ್ಸ್ ಪವರ್ ಪ್ಲೇಸ್ ಸಖತ್ತಾಗಿ ಮಾಡಿದ್ರು ಗುರು ಚೆನ್ನೈಲಿ. ಅದೇ ಬೌಲಿಂಗ್ ಇಲ್ಲಿ ಇಂಪ್ಲಿಮೆಂಟ್ ಮಾಡ್ಬೇಕಿತ್ತು. ಇವ್ರು ಡಬಾಕೋ ನನ್ನ ಮಕ್ಳು ಮಿಡ್ಲ್ ಆರ್ಡರ್ ಒಳ್ಳೆ ಅನ್ಸುಲ್ ಕಂಬೋದು. ಪೇಸ್ ಇಲ್ಲ ಗುರು. ಪೇಸ್ ಇಲ್ಲ ಅಂದ್ರೆ ನಿನ್ ಸ್ಲೋ ಬಾಲ್ ನಿನ್ ಎಫೆಕ್ಟಿವ್ ತಾನೆ ಅದನ್ನ ಟ್ರೈ ಮಾಡು, ಹೊಡೆದಾಕು. ಮೇನ್ ಚೆನ್ನೈಗೆ ತುಂಬಾ ಈಸಿ ಇತ್ತು ಗೆಲ್ಲಕ್ ಮ್ಯಾಚ್. ಅವ್ರು ಏನ್ ಬೌಲಿಂಗ್ ಮಾಡಿದ್ದು? ಸಾಕಿಬ್ ಹುಸೇನ್ ಏನ್ ಬೌಲಿಂಗ್ ಮಾಡಿದ್ದು? ಸಾಕಿಬ್ ಹುಸೇನ್ ಹೊಡೆದ್ ಆಗ್ತಿದ್ದು. ಯಾರು ಪ್ಯಾಟ್ ಕಮಿನ್ಸ್ ಆಗ್ಲಿ, ಸಾಕಿಬ್ ಹುಸೇನ್ ಆಗ್ಲಿ, ಇಶಾನ್ ಮಲಿಂಗ, ಇವ್ರು 3 ಜನದ ಬೌಲಿಂಗ್ ನೋಡ್ಕೊಂಡ್ ಬಂದಿರೋ ಚೆನ್ನೈ ಅವ್ರು ಆರಾಮ್ಸೆ ಗೆಲ್ಬೋದಿತ್ತು. 3 ಜನದ್ದು ಒಂದೇ ಟ್ರಿಕ್ ಇದ್ದಿದ್ದು. ಪಿಚ್ಚಿಗೆ ಹೊಡೆದಾಕು, ಪಿಚ್ಚಿಗೆ ಹೊಡೆದು ಸ್ಲೋ ಹಾಕು ಅಂತ. ವಿಕೆಟ್ ಟು ವಿಕೆಟ್ ಲೈನ್ ಅಲ್ಲಿ ಸ್ಲೋ ಹಾಕು, ಪಿಚ್ಚಿಗೆ ಹೊಡಿ, ಪಿಚ್ ಹೆಲ್ಪ್ ಇದೆ ಅಂತ ಗೊತ್ತಾಯ್ತು ಅವರಿಗೆ. ಬಟ್ ಇಲ್ಲೇನು ಅಂದ್ರೆ ಮನ್ಸೂರ್ ಕಂಬೋಜಿನ್ ಪೇಸ್ ಇರೋದೇ 130 ದಾಟೋದೇ ಕಷ್ಟ. ಅದನ್ನೇ ಸ್ಪೀಡ್ ಆಗಿ ಹಾಕಿರೋ ಅವ್ರಿಗೆ ಗೊತ್ತಿದೆ. ಅದನ್ನ ಚೂರ್ ಹಿಡಿದು 120 150 ಹಾಕಿರೋ ಅವಾಗ ಚೂರ್ ವೇರಿ ಅಂತಾರೆ ಪೇಸ್ನ. ಅದು ನಡಿಲಿಲ್ಲ. ಮತ್ತೆ ಸ್ಪೆನ್ಸರ್ ಜಾನ್ಸನ್ ಬೌಲಿಂಗ್ ಅಲ್ಲಿ ಇನ್ನೊಂದು ಓವರ್ ಕರೆಕ್ಟ್ ಆಗಿ ಯೂಸ್ ಮಾಡ್ಕೊಂಬಿತ್ತು. ಅದನ್ನು ಯೂಸ್ ಮಾಡ್ಕೊಲಿಲ್ಲ. ತುಂಬಾ ಬೌಲಿಂಗ್ ಎರರ್ ಚೇಂಜ್ ಆಯ್ತು. ಅಖಿಲ್ ಹುಸೇನ್ 4 ಓವರ್ ಕಂಪ್ಲೀಟ್ ಆಗ್ದಿಲ್ದು ಅದೊಂದು ಎರರು. ಎಲ್ಲ ತುಂಬಾ ಇಲ್ಲಿ ಎರರ್ ಕಾಣ್ತು. ಬಟ್ ಏನು ಅಂದ್ರೆ ಸ್ವಲ್ಪ ಬ್ಲೆಂಡರ್ ಮಾಡಿದ್ರು. ಇನ್ನೊಂದು ಬ್ಯಾಟಿಂಗ್ ಮೇನ್ ಲಾಸ್ಟ್ ಓವರ್ ತುಂಬಾ ಹೊಡ್ತಾ ಬಿತ್ತು. ಪ್ರಶಾಂತ್ ವೀರ್ ಒಂದ್ 4 ಬಾಲ್ ಡಾಟ್ ಆಡ್ತಾನೆ, ಅದೊಂದು ಹೊಡ್ತಾ ಬಿತ್ತು. ಇಲ್ಲಿ ಮೇನು ಜಮ್ಮಿ ಓವರ್ಟನ್ ಇಲ್ದಿದ್ದು ಭಾರಿ ಪ್ರಾಬ್ಲಮ್ ಆಯ್ತು. ಅದೇ ಈ ಟೀಮ್ ಜಮ್ಮಿ ಓವರ್ಟನ್ ಇದ್ದಿದ್ರೆ ಅದು ಬೇರೆ ಸಿಚುವೇಶನ್ ಆಗ್ತಿತ್ತು. ಜಮ್ಮಿ ಓವರ್ಟನ್ ಇನ್ 4 ಓವರ್ಸ್ ತುಂಬಾ ಇಂಪಾರ್ಟೆಂಟ್ ಆಗ್ತಿತ್ತು. ಇಲ್ಲಿ ಪ್ರಶಾಂತ್ ವೀರಿಗೆ ಕೊಡೋ ಧೈರ್ಯ ಆಗ್ಲಿಲ್ಲ. ಯಾಕೆಂದ್ರೆ ಮಿಡ್ಲ್ ಓವರ್ಸ್ ಅಲ್ಲಿ ಪ್ರಶಾಂತ್ ವೀರ್ನ ಪುಷ್ ಮಾಡ್ಬೋದಿತ್ತು. ಬಟ್ ಅಲ್ಲಿ ಇದ್ದಿದ್ದು ಕ್ಲಾಸ್ ಏನು. ಅವಾಗ ಏನಾದ್ರು ಪ್ರಶಾಂತ್ ವೀರಿಗೆ ಕೊಟ್ಟಿದ್ರೆ ವೀರಂಗೆ ವೀರಾವೇಶ ತೋರಿಸ್ತಿದ್ದ ಕ್ಲಾಸ್ ಅನ್ನು. ವೀರಂಗೆ ಸಿಕ್ಸರ್ ಮೇಲೆ ಸಿಕ್ಸರ್ ಕಮ್ಮಿ ಆದ್ರೂ 3-4 ಸಿಕ್ಸ್ ಹಾಕ್ಬಿಡ್ತಿದ್ದ. ಅದೊಂದು ತಪ್ಪಾಯ್ತು. ಮತ್ತೆ ಏನು ಫಿನಿಶಿಂಗ್ ಟಚಸ್. ಈಗ CSK ಬ್ಯಾಟಿಂಗ್ ಅಂತ ಬಂದಾಗ ಎಕ್ಸಲೆಂಟ್ ಆಗಿ ಸ್ಟಾರ್ಟ್ ಮಾಡಿದ್ರು. ಉರ್ವಿಲ್ ಪಟೇಲ್ ಆಡೋದೇ ಹಂಗೆ 2 ಸಿಕ್ಸ್ ಬಂತು, ಕನೆಕ್ಷನ್ ಆಯ್ತು. ಸ್ಯಾಮ್ಸನ್ ಅಷ್ಟೇ ಬ್ಲೆಂಡರ್ ಸ್ಟಾರ್ಟ್ ಮಾಡಿ ಒಳ್ಳೆ ಸ್ಟಾರ್ಟ್ ಸಿಕ್ತು. ಅದನ್ನ ಕನ್ವರ್ಟ್ ಮಾಡ್ಲಿಲ್ಲ ಸ್ಯಾಮ್ಸನ್, ಅದೊಂದು ತಪ್ಪು ಮಾಡ್ದ. ಪ್ಯಾಡ್ ಕಮಿನ್ಸ್ ಕ್ಯಾಪ್ಟನ್ ಅಂದ್ರೆ ಪ್ಯಾಡ್ ಕಮಿನ್ಸ್ ಹೊಡ್ಸ್ಕೊಂಡ್ 2 ಸಿಕ್ಸ್. ಆಮೇಲೆ ಒಂದ್ 2 ಓವರ್ ಬ್ರೇಕ್ ತಗೊಂಡ ಬಂದ್ ವಿಕೆಟ್ ತಕೊಟ್ಟ. ಮೇನ್ ಬುಲ್ಡೋಸರ್ನೆಲ್ಲ ಉಳಿಸಿದ್ದ ಕ್ಲಾಸ್ ಏನು. ಮೇನ್ ಉಳಿಸ್ಬೇಕಾಗಿರೋದೇ ಅಲ್ಲಿ ಸ್ಯಾಮ್ಸನ್. ಮೇನ್ ಪಿಲ್ಲರ್ ಉಳಿಸ್ತಾ. ಆಮೇಲೆ ಒಂದೊಂದೇ ಪಿಲ್ಲರ್ ಉಳಿಸ್ಕೊಂಡು ಬ್ರೇವಿಸ್ ಯಾರ್ಯಾರು ಬೇಕು ಎಲ್ಲ ಉಳಿಸ್ಕೊಂಡು
ಆಲ್ಮೋಸ್ಟ್ ಗೇಮ್ನ ಇದು ಕಂಟ್ರೋಲಿಗೆ ತಗೊಂಡಿದ್ದೆ ಅಲ್ಲಿ ಕಮಿನ್ಸ್ ಬೌಲಿಂಗ್ ಅಲ್ಲಿ, ಮತ್ತೆ ಸಾಕಿಬ್ ಹುಸೇನ್ ಆಗ್ಲಿ, ಮತ್ತೆ ಅವ್ರ ಕಡೆ ಶಿವಮ್ ಕುಮಾರ್ ಸ್ಪಿನ್ನರ್ ಆಗಿ ಎಕ್ಸಲೆಂಟ್ ಆಗಿ ಬೌಲಿಂಗ್ ಮಾಡ್ದ. ಶಿವಮ್ ದುಬೆ ಮುಂದೆನು ಧೈರ್ಯವಾಗಿ ಬೌಲಿಂಗ್ ಮಾಡಕ್ ತಾಕತ್ ಬೇಕು ಸ್ಪಿನ್ನರ್ಸ್ಗೆ, ಅದನ್ನ ಮಾಡ್ದ ಶಿವಮ್ ಕುಮಾರ್. ಅದು ಸಖತ್ತಾಗಿತ್ತು. ಮೇನ್ ಇನ್ನೇನಂದ್ರೆ ಕಾರ್ತಿಕ್ ಶರ್ಮಾ ಪ್ರಾಮಿಸ್ ತೋರ್ಸ್ತಾಗ್ರು ಆಡ್ದ, ಬಟ್ ಇವನ ಡಬಕೋರ್ ನನ್ ಮಗ ಕ್ಯಾಪ್ಟನ್ ಬಾಲ್ ಮುಟ್ಟಕ್ ಆಗ್ತಿಲ್ಲ, ಅಲ್ಲಿ ಸಿಂಗಲ್ಸ್ ಹೊಡ್ಕೊಂಡ್ ಸಾಯ್ತೇನೆ. ಇವತ್ತು 1-4 ಹೊಡೆದ್ನ ಇಲ್ವಾ ಡಬಕೋರ್, ಅಲ್ಲೇ ಮ್ಯಾಚ್ ಅರ್ಧ ತಿಂದಿದ್ದೆ ಅವನು ಋತುರಾಜ್ ಗಾಯಕ್ವಾಡ್. ಗಾಯಕ್ವಾಡ್ ಗಾಯ ಆಗಿ ಸಾಯ್ತೋ ಇರೋ ಹೆಣ ಆಡ್ತವನೆ. ಇನ್ನು ದೂಬೆ ಮತ್ತೆ ಬ್ರೇವಿಸ್ ಒಂದ್ ಸ್ವಲ್ಪ ಮಟ್ಟಿಗೆ ಪಿಚ್ ನ ಏನು 12 ಸ್ವಲ್ಪ ವಿಕೆಟ್ ಡಬ 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 ಅಂದಿದ್ದು, ಅಲ್ಲಿಂದ ಒಂಚೂರು 12th ಓವರ್ಸ್ ಇಂದ ಒಂದು ಪಾರ್ಟ್ನರ್ಶಿಪ್ ಮಾಡಿ, ಒಂದು ಸ್ಟಿಚ್ ಮಾಡಿ ಇಬ್ರು ಪಾರ್ಟ್ನರ್ಶಿಪ್ 180 ತಂದ್ರು. ಆ 180 ತಂದ್ಮೇಲೆ ಆದ್ರೂ ನೀಟಾಗಿ ಆಡ್ತಾರ. ಆಮೇಲೆ ಅಲ್ಲಿ ಬಂತು ಪವರ್ ಪ್ಲೇ ಅಲ್ಲಿ. ಬಟ್ ಏನಂದ್ರೆ ಪವರ್ ಪ್ಲೇ ಅಲ್ಲಿ ಏನ್ ಬೌಲಿಂಗ್ ಬಂತು, ಅದು ಮಧ್ಯದಲ್ಲಿ ಆ ಕ್ಲಾಸ್ ಅನ್ನ ಏನಾದ್ರು ಎತ್ತಿದ್ರು, ಇಲ್ಲಿ ಇಬ್ರು ಮಧ್ಯೆ ಡಿಫ್ರೆನ್ಸ್ ಆಗಿ ನಿಂತಿದ್ ಕ್ಲಾಸ್ ಅನ್ನೇ. ಇಶಾನ್ ಕಿಶನ್ ಇನ್ನಿಂಗ್ಸ್ ಸಖತ್ತಾಗಿರ್ಬೋದು ಗುರು. ಇಶಾನ್ ಇನ್ನಿಂಗ್ಸ್ ಬಗ್ಗೆ ಮಾತಾಡಂಗಿಲ್ಲ. ಇಶಾನ್ ಕಿಶನ್ ಯಾವಾಗ ಕಷ್ಟದ ಪರಿಸ್ಥಿತಿ ಆ ಟೀಮಿಗೆ ತುಂಬಾ ಸರಿ ಗೆಲ್ಸಿದಾನೆ. ಇದೇ ಅದು ಪಾಕಿಸ್ತಾನ್ ಮೇಲೆ ವರ್ಲ್ಡ್ ಕಪ್ ಮ್ಯಾಚ್ ಅಲ್ಲಿ ಅವಾಗ್ಲೂ ಅಷ್ಟೇ, ಎಷ್ಟು ಆ ಪಿಚ್ಚಲ್ಲಿ ನಾವು ಎಷ್ಟು 170 ಸಮಥಿಂಗ್ ಏನೋ ಹೊಡಿತೀವಿ. ಆ ಪಿಚ್ಚಲ್ಲಿ ಬ್ಯಾಟಿಂಗ್ ಆಡಕ್ಕೆ ಕಷ್ಟಪಡ್ತಾರೆ ಎಲ್ಲಾ ಬ್ಯಾಟ್ಸ್ಮನ್, ಪಾಕಿಸ್ತಾನದವರು ಇಂಡಿಯಾದವರು. ಇಶಾನ್ ಕಿಶನ್ ಒಬ್ನೇ ಯಾವ್ದೋ ಬೇರೆ ಪಿಚ್ಚಲ್ಲಿ ಬ್ಯಾಟಿಂಗ್ ಮಾಡ್ದಂಗೆ ಆಡಿದ್ದು. ಇಶಾನ್ ಕಿಶನ್ ಕ್ಲಾಸ್ ಇನ್ನಾಗ ಫಸ್ಟ್ ಇಂದ ಬಂದು ಸೆಕೆಂಡ್ ಓವರ್ ಥರ್ಡ್ ಓವರ್ಗೆ ಏನೋ ಬರ್ತಾರೆ ಬ್ಯಾಟಿಂಗಿಗೆ, ಅಲ್ಲಿಂದ ಬಂದು ಲಾಸ್ಟ್ ತನಕ ಆಲ್ಮೋಸ್ಟ್ ಗೇಮ್ ನ ಸೀಲ್ ಆಗೋ ತನಕ ಕ್ರೀಸ್ ಅಲ್ಲಿ ನಿಂತು, ಆಲ್ಮೋಸ್ಟ್ ಇದು 18th ಓವರ್ ಅಲ್ಲಿ ಅನ್ಶುಲ್ ಕಂಬೋಜಿಗೆ ಹೆವಿ ಅಟ್ಯಾಕ್ ತಗೊಂಡು ಅಲ್ಲಿ ಮ್ಯಾಚ್ ನ ಕಂಪ್ಲೀಟ್ ಆಗಿ ಇದ್ ಮಾಡಿ, ಅಲ್ಲ ಸಾರಿ ಮುಖೇಶ್ ಚೌಧರಿಗೆ ಒಂದ್ 6 ಒಂದ್ 4 ಆಲ್ಮೋಸ್ಟ್ ಗೇಮ್ ನ ಒಂದು ದಡಕ್ ತಂದಿದ್ದೆ ನಮ್ಮ ಇವರು ಇಶಾನ್ ಇನ್ನಿಂಗ್ಸ್ ಕ್ಲಾಸಿ 4. ಇನ್ ಲಾಸ್ಟಿಗೆ ಸಲಿಲಾರ್ ಅವರ ಸ್ಮರಣ 1-4 1-6 ಹೊಡ್ಕೊಂಡು ಅವ್ರೇನೋ ಫಿನಿಶ್ ಮಾಡ್ಕೊಂಡ್ರು. ಓಕೆ, ಮೇನ್ ಪಿಲ್ಲರ್ ಆಗಿ ನಿಂತಿದ್ದು ಇಲ್ಲಿ ಕ್ಲಾಸ್ ಅನ್ನು ಮತ್ತೆ ಇಶಾನ್ ಕಿಶನ್. ಟಾಪ್ ಕ್ವಾಲಿಟಿ 4 ಪ್ಲೇ ಆಫಿಗೆ ಎಂಟ್ರಿ ಕೊಟ್ಟರು. ಲಾಸ್ಟ್ ಮ್ಯಾಚ್ RCB ಮೇಲೆ ಆಡಕ್ಕೆ ರೆಡಿ ಆಗಿರ್ತಾರೆ. ಅಲ್ಲಿ ಅವರು ಪರಿಸ್ಥಿತಿ ಡಿಸೈಡ್ ಆಗುತ್ತೆ, ಟಾಪ್ 2 ಹೋಗ್ತಾರೋ ಟಾಪ್ 4 ಅಲ್ಲಿ ಫಿನಿಶ್ ಆಗ್ತಾರೋ, ಅದು ಅವಾಗ ಡಿಸೈಡ್ ಆಗುತ್ತೆ. ಬಟ್ RCB ಮಾತ್ರ ಟಾಪ್ ಒಂದು ಅದ್ಭುತ ಗ್ಯಾರಂಟಿ. GT ಏನಾದ್ರು ನಾಳೆ ಇದು ಚೆನ್ನೈ ಮೇಲೆ ನೆಕ್ಸ್ಟ್ ಮ್ಯಾಚ್ GTಗಿದೆ, ಅದೊಂದು ಮ್ಯಾಚ್ ಕ್ರೂಷಿಯಲ್ ಆಗುತ್ತೆ. ಎಲ್ಲ ಕ್ರೂಷಿಯಲ್ ಮ್ಯಾಚ್ಗಳ ನಾಳೆಯಿಂದ ಎಲ್ಲ ಮ್ಯಾಚು. ಹಂಗಂತ ಹೇಳ್ತಾ ಈ ಸೆಗ್ಮೆಂಟ್ ನ ಇನ್ನು ಏನ್ ಹೇಳ್ಬೇಕು ಅಂದ್ರೆ, ನೆಕ್ಸ್ಟ್ ಈ ಸೆಗ್ಮೆಂಟ್ ಅಲ್ಲಿ ಚಾನ್ಸಸ್ CSK ಆಲ್ಮೋಸ್ಟ್ 1-2-3% ಅಷ್ಟೇ ಚಾನ್ಸ್ ಇರೋದು, ಭಾರಿ ಕಷ್ಟ. ಅವ್ರು ಸೋಲ್ಬೇಕು ಇವ್ರು ಸೋಲ್ಬೇಕು. CSK ಕ್ವಾಲಿಫಿಕೇಶನ್ಸ್ ಕರೆಕ್ಟ್ ಆಗಿ ಹೇಳ್ತೀನಿ ಗುರು. ಇಷ್ಟು CSK ಒಂದ್ ಮ್ಯಾಚ್ ಗೆದ್ರು ಬರಕ್ ಆಗೋದು 14ಗೆ ಬರಕ್ ಆಗ್ಬೇಕು ಅಂದ್ರೆ ಪಂಜಾಬ್ ಸೋಲ್ಬೇಕು, ಒಂದ್ ಮ್ಯಾಚ್ ಸೋಲ್ಬೇಕು. ಅವ್ರು ಇರೋದು ಒಂದ್ ಮ್ಯಾಚು, ಅದು ಸೋಲ್ಬೇಕು. ಇನ್ನು KKR ಗೆ 2 ಮ್ಯಾಚ್ ಇದೆ, 2ರಲ್ಲಿ 1 ಸೋಲ್ಬೇಕು, ಅದೊಂದು ಚಾನ್ಸ್ ಆಗುತ್ತೆ. ಇನ್ನು ಯಾರು KKR 1 ಮ್ಯಾಚ್, ಇನ್ನು ಡೆಲ್ಲಿಗೆ 1 ಮ್ಯಾಚ್ ಇದೆ. ಡೆಲ್ಲಿ ಗೆದ್ರು ಅಷ್ಟು ಕಷ್ಟ ಇದೆ, ಬಿಕಾಸ್ ಅವ್ರ ನೆಟ್ ರನ್ ತುಂಬಾ ಕಷ್ಟ. ಅದೇನ್ ಮ್ಯಾಟ್ರ್ ಆಗಲ್ಲ, ಯಾಕಂದ್ರೆ CSK ನೆಟ್ ರನ್ ಒಂಚೂರ್ ಪ್ಲಸ್ ಅಲ್ಲಿ ಇದೆ. ಓಕೆ, ಅಷ್ಟೊಂದು ಮ್ಯಾಟ್ರ್ ಆಗಲ್ಲ. ಇನ್ನೊಂದು ಯಾರು ಅಂದ್ರೆ ರಾಜಸ್ಥಾನ್ ರಾಯಲ್ಸ್. ಅವ್ರು ಗೆದ್ರೆ ಅವ್ರ ಪಾಯಿಂಟ್ಸ್ ಆಗುತ್ತೆ 16 ಆಗುತ್ತೆ. ಇನ್ 2-2 ಗೆದ್ರೆ ಅವ್ರದ್ದು ಆಗೋದು 16 ಪಾಯಿಂಟ್ಸ್ ಅಂದ್ರೆ ಅವ್ರು ಬೇರ್ ಮಿನಿಮಮ್ 1 ಮ್ಯಾಚ್ ಸೋಲ್ಲೇಬೇಕು. ವಿತ್ ಒಳ್ಳೆ ಸ್ವಲ್ಪ ಮೀಡಿಯಂ ಸೋಲ್ 20 ರನ್ಸ್ 30 ರನ್ಸ್ ಇಂದ ಸೋತ್ರು CSK ಹೆಲ್ಪ್ ಆಗುತ್ತೆ. ಅದ್ರ ನೆಕ್ಸ್ಟ್ ಮ್ಯಾಚು ಅವರು ಮಿನಿಮಮ್ ಬೇರ್ ಮಾರ್ಜಿನ್ ಇಂದ 1-2 ರನ್ಸ್ 3 ರನ್ಸ್ 10 ರನ್ಸ್ ಇಂದ ಗೆದ್ದು CSK ಒಂದು ಒಳ್ಳೆ ವಿಕ್ಟರಿಯಿಂದ ಗೆಲ್ಬೇಕು. 20-30 ರನ್ಸ್ ಇಂದ ಗೆದ್ರೆ ಮಾತ್ರ CSK ನೆಕ್ಸ್ಟ್ ಪ್ಲೇಸಿಗೆ ಹೋಗ್ಬೋದು. ಇಷ್ಟು CSK ಕಡೆ ಬಂದ್ರೆ, CSK ಇರೋದು ಗುಜರಾತ್ ಟೈಟನ್ಸ್ ಮೇಲೆ, ಅದೊಂದು ಬೇರೆ ಕಷ್ಟ ಇದೆ. ಇಷ್ಟು CSK ಆಪೋಸಿಟ್ ಆಗಿ CSK ಏನಾದ್ರು ಒಳ್ಳೇದಾಗಬೇಕು ಅಂದ್ರೆ ನಾನು ಹೇಳಿದ ಇಷ್ಟು ಆದ್ರೆ ಮಾತ್ರ CSK ಒಂದು ಚಾನ್ಸ್. ಇಲ್ಲಾಂದ್ರೆ ಬಟ್ಟೆ ಪ್ಯಾಕ್ ಮಾಡ್ಕೊ ಟಾಟಾ ಬಾಯ್ ಬಾಯ್ ಸಿ ಯು. ಇವರಿಗೆ ಯಾರಿಗೆ SRH ಗೆ ಟಾಪ್ 2 ಕ್ವಾಲಿಫಿಕೇಶನ್ ಏನ್ ಬರುತ್ತೆ ಅಂದ್ರೆ CSK GT ಬಂದ್ಬಿಟ್ಟು ಇವ್ರ ಮೇಲೆ ಸೋಲ್ಬೇಕು. ಯಾರ ಮೇಲೆ? GT ಬಂದ್ಬಿಟ್ಟು CSK ಮೇಲೆ ಸೋಲ್ಬೇಕು. ಇವ್ರು RCB ಮೇಲೆ ಗೆದ್ರೆ ಟಾಪ್ 2 ಸೀಲ್ ಆಗುತ್ತೆ. ಇಷ್ಟು ಕ್ವಾಲಿಫಿಕೇಶನ್ ಸೀರಿಯರ್ ಇಬ್ರಿಗೂ, ಇವ್ರಿಗೆ ಟಾಪ್ 2ಗೆ ಅವ್ರ ಟಾಪ್ 4ಗೆ. ಅದ್ ಬಿಟ್ರೆ ಇನ್ನೇನ್ ಹೇಳ್ಬೇಕು, ಬಟ್ ಇನ್ನೊಂದು ಹೇಳ್ಬೇಕು, ಸಂಜು ಸ್ಯಾಮ್ಸನ್ ಸ್ಟಂಪಿಂಗ್ ಕ್ವಿಕ್ ಆಗಿ ವೇವಿ ಫಾಸ್ಟ್ ಆಗಿ ಸ್ಟಂಪಿಂಗ್ ಆಲ್ಮೋಸ್ಟ್ ಸೇಮ್ ಧೋನಿ ನೋಡ್ದಂಗೆ ಆಯ್ತು ಆ ಸ್ಟಂಪಿಂಗ್. ಧೋನಿ ರಿಫ್ಲೆಕ್ಸಸ್ ತರನೇ ಸೇಮ್ ಕ್ವಿಕ್ ಫೈರ್. ಅದು ಆಕ್ಚುಲಿ ಸ್ಯಾಮ್ಸ್ ಅಷ್ಟು ಅಕ್ಯುರೇಟ್ ಆಗಿ ಮಾಡೋದು ತುಂಬಾ ಕಷ್ಟ. ಇನ್ನು ಒಂದು ಪಾಯಿಂಟ್ ಮಿಲಿ ಸೆಕೆಂಡ್ಸ್ ಅಲ್ಲಿ ಆಗಿ ಜಸ್ಟ್ ಕಾಲ್ ಎಲ್ಲಿ ಏರಲ್ಲಿ ಇತ್ತು, ಆ ಏರಲ್ಲಿ ಇದ್ದಾಗ ಅದೇ ರಫ್ ಮೂಮೆಂಟ್ ಅಲ್ಲಿ ಹೊಡೆಯೋದು ತುಂಬಾ ಕಷ್ಟ. ಹಂಗಾಗಿ ಅದೊಂದು ಕ್ವಾಲಿಟಿ ಸ್ಟಂಪಿಂಗ್ ಆಯ್ತು. ಇಷ್ಟು ಹೇಳ್ಬೋದು ಅಷ್ಟೇ. ಇನ್ನೇನ್ ಸೆಗ್ಮೆಂಟ್ ಇನ್ಯಾರು ಎಲ್ಲ ಆಲ್ಮೋಸ್ಟ್ ಎಲ್ಲ ಕ್ವಾಲಿಟಿ. ಇಷ್ಟು ಹೇಳ್ತಾ ಇವತ್ತಿನ ಈ ಸೆಗ್ಮೆಂಟ್ ಮುಗಿಸ್ತಾ ಮುಂದಿನ ಬ್ಯಾಚಿಗೆ ಬರೀ ಫ್ರೆಂಡ್ಸ್.